ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಕಡೆಗ ರೋಹಿ. ನಾನು ಇವತ್ತಿದ್ದೀನಿ ರಾಜಧಾನಿ ಬೆಂಗಳೂರಲ್ಲಿ. ಮಾವಿನ ಅಂದರೆ ಯಾರಿಗೆ ಇಷ್ಟ ಇರಲ್ಲ? ಕಿಂಗ್ ಆಫ್ ದ ಫ್ರೂಟ್ಸ್. ಫ್ರೂಟ್ಸ್ನ ಒಂದು ಮೇಳ, ಭರ್ಜರಿಯಾಗಿ ಒಂದು ಮೇಳ ನಮ್ಮ ಬೆಂಗಳೂರಲ್ಲಿ ನಡೀತಾ ಇದೆ. ಆ ಮೇಳದಲ್ಲಿ ಡಿಫ್ರೆಂಟ್ ಆದಂಥ ಮ್ಯಾಂಗೋಸ್ ಬಂದಿದೆ. ನಾನು ನಿಮಗೆ ಅದನ್ನು ಯಾವ್ಯಾವ ಮ್ಯಾಂಗೋ ಯಾವ ರೇಟಲ್ಲಿದೆ ಅಂತ ತೋರಿಸ್ತೀನಿ. ಈ ಸಲ ಕರ್ನಾಟಕದಲ್ಲಿ ಮ್ಯಾಂಗೋ ಬೆಳೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಮ್ಯಾಂಗೋ ಮತ್ತು ಹಲಸಿಂದ ಒಂದು ಮೇಳನ ದೊಡ್ಡದಾಗಿ ಕಬ್ಬನ್ ಪಾರ್ಕಲ್ಲಿ ಡಿಫ್ರೆಂಟ್ ಸ್ಟಾಲ್ಸ್ಗಳಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಚೆನ್ನಾಗಿ. ನಾನು ಇವತ್ತು ಎಲ್ಲ ಒಂದು ಸ್ಟಾಲ್ಸಲ್ಲಿ ನಾನು ಯಾವ್ಯಾವ ಮಾವಿನ ಹಣ್ಣು ಇದ್ದಾವೆ ಎಲ್ಲ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಅದನ್ನ ನಿಮ್ಗೆ ಹೇಳ್ತೀನಿ. ಯಾವ್ಯಾವ ಥರ ಯಾವ್ಯಾವ ಮಾವಿನ ಹಣ್ಣು ಡಿಫ್ರೆಂಟ್ ಅದು ನೇಮ್ಗಳಲ್ಲಿದ್ದಾವೆ. ಇವಾಗ ನೋಡಿ ಬನ್ನಿ. ಇವಾಗ ರೈತರ ಹತ್ರ ನಾವು ಮಾತಾಡಿಸ್ತೀನಿ ಇವಾಗ ನಿಮಗೆ ಯಾವ ಥರ ಅಂತ. ಬನ್ನಿ ಅಂಕಲ್, ಹೇಳಿ ಅಂಕಲ್. ನಿಮ್ಮ ದೊಡ್ಡದಾಗಿ ಸರ್ ಕರ್ನಾಟಕದಲ್ಲಿ ಅತಿ ಮಾವಿನ ಬೆಳೆ ಹೆಚ್ಚಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಹತ್ರ ಯಾವ ಮಾವಿನ ಹಣ್ಣು ಇದಾವೆ, ಯಾವ ಥರ ಡಿಫ್ರೆಂಟ್ ಆಗಿವೆ, ಯಾವ ಥರ ರೇಟ್ಗಳಿದ್ದಾವೆ ಅಂತ ಸ್ವಲ್ಪ ಹೇಳ್ತೀರಾ? ಇದು ಸೇಂದೂರ 75 ರುಪೀಸು ಇಲ್ಲಿ ನಾವು ಕೊಡ್ತಾ ಇರೋದು. ಇದು 80 ರುಪೀಸ್ ರಸ್ಪುರಿ. ಬಾದಾಮ್ 100 ರೂಪಾಯಿ. ಇದು ದಸ್ತು 200 ರೂಪಾಯಿ. ಅದು ಮಲ್ಲಿಕಾ 210 110. ಅದು ಅಲ್ಫೋನ್ಸು 190 ರೂಪಾಯಿ. ಇವು ಅಂಕಲ್, ಇವು ಯಾವ ಅಂಕಲ್? ಇವು ಬಾದಾಮ್ ಏನು ರೇಟ್ ಅಂಕಲ್? ಇವು 100 ರುಪೀಸ್. ಇವು ಮಲ್ಲಿಕಾ 110. 110. ಇವೆಲ್ಲ ಸೇಮ್ ಅಂಕಲ್? ಸೇಮ್ ಇವು ಅಂಕಲ್? ಇದು 90 ರುಪೀಸ್. 90 ರುಪೀಸ್. ಅಂಕಲ್ ಹೆಂಗೆ ನೀವು ಇದು ಹೊಲದಲ್ಲಿ ಬೆಳೆದ ನಿಮ್ಮ ತೋಟದಾಗ ಎಷ್ಟು ಎಕರೆ ಹಚ್ಚಿದ್ರೆ? ನಮ್ದು 9 ಎಕರೆ ಐತೆ. 9 ಎಕರೆ ಬೆಳೆಯಲ್ಲಿ ಎಷ್ಟು ಬಂದಿದೆ ಅಂಕಲ್ ಇದು ಮಾವು? ಇವಾಗ ಸ್ವಲ್ಪ ಇಳುವರಿ ಕಡಿಮೆ ಸರಿ, ಮಳೆ ಇಲ್ಲ. ಮಳೆ ಇಲ್ಲ, ಸ್ವಲ್ಪ ಇಳುವರಿ ಕಡಿಮೆ. ನಮಗೆ ಕನಿಷ್ಠ ಪಕ್ಷ ಒಂದು 5-6 ಟನ್ ಬರ್ಬೇಕಾಯ್ತು. ಇನ್ನು ಎಷ್ಟು ದಿನ ಅಂಕಲ್ ಮೇಳ ನಡೀತಿದೆ? ಬರೋರಿಗೆ ಯಾವ ತರ? 17ನೇ ತಾರೀಕು ಗಂಟೆ ನಡೀತದೆ. ಎಲ್ಲರೂ ಬಂದು ಇಲ್ಲಿ ತಗೋಬಹುದು, ರೈತರ ಹತ್ರನೇ ತಗೋಬಹುದು. ಅವ್ರು ಏನು ತೊಂದರೆ. ಏನಕ್ಕಲ್ ನಿಮ್ಮ ಹೆಸರು? ರಾಜಣ್ಣ ಅಂತ ಸುಗ್ನಹಳ್ಳಿ, ರಾಮನಗರ ತಾಲೂಕು ಸುಗ್ನಹಳ್ಳಿ. ರಾಮನಹಳ್ಳಿ ತಾಲೂಕಿಂದ ಬೆಂಗಳೂರು ಜಿಲ್ಲೆ ಸುಗ್ಗನಹಳ್ಳಿ. ಬೆಂಗಳೂರು ಜಿಲ್ಲೆ ರಾಮನಗರ ತಾಲೂಕಿಂದ ರೈತರು ಇಲ್ಲಿ ಬಂದು ಮಾವಿನ ಸ್ಟಾಲ್ನ ಕಬ್ಬಿನ ಪಾರ್ಕಲ್ಲಿ ಇಟ್ಟಿದ್ದಾರೆ. ನೇರವಾಗಿ ನಿಮಗೆ ಬಂದು ತಗೊಳ್ಬೋದು ನೀವು. ಥ್ಯಾಂಕ್ ಯು. ಮತ್ತೊಂದು ಇಲ್ಲಿ ನೋಡ್ಲಿಕ್ಕೆ ಸಿಕ್ತು. ಕಟ್ಟಸಿ ಇಂಡಿಯಾ ಸಂಸ್ಥೆಯಿಂದ ಮಂಡ್ಯದಿಂದ ಒಂದು ಆರ್ಗನೈಸೇಷನ್ ಮಾಡಿದ್ದಾರೆ ಇಲ್ಲಿ. ಅವ್ರ ಹತ್ರ ಒಂದು ಮೇಡಮ್ ಇದ್ದಾರೆ, ಅವ್ರ ಹತ್ರ ನಾನು ರಿವ್ಯೂ ಕೇಳ್ತೀನಿ. ಯಾವ ಥರ ಹಣ್ಣುಗಳಿದ್ದಾವೆ ಮತ್ತು ಯಾವ್ಯಾವ ಥರ ಒಂದು ರೇಟ್ ಇದೆ, ಏನೇನು ಮಾರ್ಕೆಟಿಂಗ್ ನಡೀತಾ ಇದೆ ಅಂತ ಕೇಳ್ತೀನಿ. ಬನ್ನಿ, ಹೇಳಿ ಮೇಡಮ್ ನಿಮ್ಮ ಹೆಸರು? ನನ್ನ ಹೆಸರು ಪದ್ಮಕಲಾ ಅಂತ. ನಾನು ಕರ್ಟಸಿ ಇಂಡಿಯಾ ಎಕ್ಸಿಕ್ಯೂಟಿವ್ ಡೈರೆಕ್ಟರ್. ಆಕ್ಚುಲಿ ಇದು ಬಂದು ಮಂಡ್ಯದಿಂದ ಬಂದಿಲ್ಲ, ಕೊಪ್ಪಳದಿಂದ ಬಂದಿದೆ. ಕೊಪ್ಪಳ ಕುಕ್ಕನಪಳ್ಳಿಯಿಂದ ಬಂದಿದೆ. ಇದು ಬಂದು ನಾವು ಪರಂಪರಾಗತ ಕೃಷಿ ವಿಕಾಸ ಯೋಜನೆಯಡಿ 2000 ಹೆಕ್ಟೇರ್ನಲ್ಲಿ ಸುಮಾರು 1600 ಹೆಕ್ಟೇರ್ ಅಷ್ಟು ಮ್ಯಾಂಗೋ ಬೆಳೆಗಾರರನ್ನ ಒಳಪಡಿಸಿದ್ದೇವೆ ಈ ಸಲ. ಸೊ ಇದು ಮೊದಲನೇ ವರ್ಷದ ಸರ್ಟಿಫಿಕೇಶನ್ ಮುಗ್ದಿದ್ದು, ಇನ್ನು 2 ವರ್ಷದ ಬ್ಯಾಲೆನ್ಸ್ ಇದೆ. ಈಗಾಗಲೇ ಇದು ಕೇಂದ್ರ ಸರ್ಕಾರದ ಯೋಜನೆ, ರಾಜ್ಯ ಸರ್ಕಾರದಲ್ಲಿ ಅನುಷ್ಠಾನ ಆಗಿದೆ. ಎಲ್ಲ ಮಾವು ಬೆಳೆಗಾರರು ಈಗಾಗಲೇ ಸಾಕಷ್ಟು ಸಾವಯವ ಕೃಷಿಯಲ್ಲೇ ಮಾಡಬೇಕು, ಇದರಿಂದ ರೇಟ್ ಜಾಸ್ತಿ ಆಗತ್ತೆ ಅಂತಾನು ಹೇಳಿದೀವಿ ಮೊದಲೇ. ಅದರಲ್ಲೂ ಏನ್ ಹೇಳ್ಬೇಕಂತಂದ್ರೆ, ವಿಶೇಷವಾಗಿ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ ಎಲ್ಲೂ ಕೂಡ ಕೇಸರ್ ಮ್ಯಾಂಗೋ ಸಿಗೋದಿಲ್ಲ. ಕೇಸರ್ ಇದು ವಿಶೇಷವಾದ ಒಂದು ಇದ್ರಲ್ಲಿ ಏನಂತಂದ್ರೆ ಒಂದ್ ಸ್ವಲ್ಪನೂ ಹುಳಿ ಬರಲ್ಲ, ಸಿಪ್ಪೆ ತುಂಬಾ ಸಿಲ್ವಾಗಿರುತ್ತೆ, ಮತ್ತೆ ಹಣ್ಣು ತುಂಬಾ ಕೇಸರಿ ಆಗಿರೋದು, ಸ್ವೀಟ್ ಆಗಿರುತ್ತೆ. ಆ ಕಾರಣಕ್ಕೆ ಏನಾಗ್ತಾ ಇತ್ತು, ತೋಟದಲ್ಲೇ ನಮ್ಗೆ ಎಕ್ಸ್ಪರ್ಟ್ ಕ್ವಾಲಿಟಿಗೆ ಕಟಿಂಗ್ ಆಗಿ ಹೋಗ್ತಾ ಇತ್ತು. ಯುದ್ಧ ಇದ್ದಿದ್ದ ಕಾರಣ ಈ ಸಲ ಮ್ಯಾಂಗೋ ನಮ್ಗೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಸಿಗೋ ತರ ಆಗಿದೆ. ಲಾಸ್ಟ್ ಟೈಮ್ ಹೇಳ್ಬೇಕಂದ್ರೆ ನನಗೆ 1 kg ಮ್ಯಾಂಗೋ ಕೂಡ ಸಿಕ್ಕಿರ್ಲಿಲ್ಲ ಮನೆಗೆ. ಈ ಸಲ ಏನಾಗಿದೆ, ಯುದ್ಧ ಇರೋ ಕಾರಣ, ಎಕ್ಸ್ಪರ್ಟ್ ಇಲ್ದೇ ಇರೋ ಕಾರಣ ಇಲ್ಲಿಗೆ ಬಂದಿದೆ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ, ಮ್ಯಾಂಗೋ ಬೋರ್ಡ್ ಅವರು ಏನ್ ಮಾಡಿದ್ದಾರೆ, ಈ ಒಂದು ಕಬ್ಬನ್ ಪಾರ್ಕ್ ಅಲ್ಲಿ ಸುಮಾರು 50 ಸ್ಟಾಲ್ಗಳನ್ನ ಅರೇಂಜ್ ಮಾಡಿದ್ದಾರೆ. ಎಲ್ಲರೂ ಬಂದಿರುವಂತವ್ರೆಲ್ಲ ರೈತರೇ. ಎಲ್ಲಾ ತರದ ಮ್ಯಾಂಗೋಸ್ ಇದೆ. ಹೇಳ್ಬೇಕಂತಂದ್ರೆ ಬೇಗಂಪಲ್ಲಿ ಇದೆ, ಸೇಂದೂರ ಇದೆ, ಮತ್ತೆ ನಿಮ್ಗೆ ಶುಗರ್ ಸಣ್ಣ ಹಣ್ಣು, ಮತ್ತೆ ಮಲ್ಲಿಕಾ ಇದೆ, ಮಲ್ಗುಬಾ ಇದೆ, ಮತ್ತೆ ರಸ್ಪುರಿ. ಅದ್ರಲ್ಲೂ ಮತ್ತೆ ಇನ್ನೇನ್ ಹೇಳ್ಬೇಕಂತಂದ್ರೆ ರತ್ನಗಿರಿ ಮ್ಯಾಂಗೋಸು ಇದೆ ಅಲ್ಲಿ. ರತ್ನಗಿರಿ ಕರ್ನಾಟಕದಲ್ಲೇ ಬೆಳೆದಿರುವಂತ ರತ್ನಗಿರಿ ಇದೆ. ಇಲ್ಲ, ರತ್ನಗಿರಿ ಅಂತ ಊರು ಒಂದಿದೆ ಅಲ್ಲಿ. ರತ್ನಗಿರಿ ಅಂತ ಊರಲ್ಲ, ರತ್ನಗಿರಿ ಅದು ಮ್ಯಾಂಗೋ ನೇಮ್. ಅದು ಹಾವೇರಿನಲ್ಲಿ ಜಾಸ್ತಿ ಬೆಳೀತಾರೆ. ಇಲ್ಲಿ ಈಗ ಕೂಡ ನಮ್ ಚನ್ನಪಟ್ಟಣ, ರಾಮನಗರ, ಬಿಡದಿನಲ್ಲೂ ಕೂಡ ರತ್ನಗಿರಿನ ಬೆಳೆದಿದ್ದಾರೆ. ಮತ್ತೆ ಆಲ್ಫೋನ್ಸಾ ಇದೆ, ಎಲ್ಲಾ ವೆರೈಟಿ. ಸೇಂದೂರನು ಬಂದಿದೆ. ಎಲ್ಲಾ ವೆರೈಟಿನಲ್ಲಿ
ಈ ಸಲ ಎಲ್ಲರೂ ಕೇಳ್ತಾ ಇರೋದು ವಿಶೇಷವಾಗಿ ಇದು ಕೇಸರ್, ಕೇಸರ್ ಮ್ಯಾಂಗೋ. ಕೇಸರ್. ಯಾವ್ದು ಇದು ತಳಿ ನಾವು ತಿಂದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಇವಾಗ ನೀವು ರೈತರಿಂದ ತಗೊಂಡ್ ಮಾರ್ಕೆಟಿಂಗ್ ಮಾಡ್ತೀರಾ? ರೈತರು ಇಲ್ಲಿಗೆ ಬಂದು ಉಳ್ಕೊಳಕ್ಕೆ ಎಲ್ಲಾ ತರದ ಅನುಕೂಲ ಇಲ್ಲದೆ ಇರೋ ಕಾರಣ ಹಾ. ನಮ್ಗೆ ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರು ಕೃಷ್ಣ ಮುಕುಂದ ಅವರು ಹಾ. ಅವರ ಹಣ್ಣುಗಳನ್ನ ನೇರವಾಗಿ ತೋಟಗಾರಿಕೆ ಇಲಾಖೆಯವರೇ ತೆಗೆದುಕೊಂಡು ನಮಗೆ ಇದನ್ನ ಮಾರಾಟ ಮಾಡಿ ಅವ್ರಿಗೆ ಹಣ ತಲುಪಿಸೋ ಇದನ್ನ ನಮ್ಗೆ ಟಾಸ್ಕ್ ನ ಕೊಟ್ಟಿದ್ದಾರೆ. ಸೊ ನಾವು ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಮಾರಾಟ ಮೇಳ ಅನ್ನೋ ಒಂದು ಇದಿತ್ತು ಕಾನ್ಸೆಪ್ಟ್. ಆ ಕಾನ್ಸೆಪ್ಟ್ ಅಲ್ಲಿ ಇಲ್ಲಿ ನಾವು ರೈತರ ಹಣ್ಣನ್ನ ಇಲ್ಲ ನೇರವಾಗಿ ಮಾರಾಟ ಮಾಡ್ತಾ ಇದೀವಿ. ಸೊ ದಯಮಾಡಿ ಅಂದ್ರೆ ಇಲ್ಲಿ ಇನ್ನೊಂದು ಏನಂತಂದ್ರೆ ಎಲ್ಲ ರೈತರೇ ಬಂದಿರೋದ್ರಿಂದ ನಿಮಗ್ ನೇರವಾಗಿ ಗ್ರಾಹಕರಿಗೆ ಮಾರಾಟ ಆಗ್ತಾ ಇದೆ. ಎಲ್ಲರೂ ಬಂದು ಅದು ಖುಷಿ ವಿಚಾರ ಮೇಡಮ್. ಅದು ಖುಷಿ ವಿಚಾರ. ಸೊ ಎಲ್ಲರಿಗೂ ಇಲ್ಲಿ ಇನ್ನೊಂದಂದ್ರೆ ಆರ್ಗ್ಯಾನಿಕ್ ಮ್ಯಾಂಗೋ ಸಿಗ್ತಾ ಇದೆ ನಿಮ್ಗೆ. ಯಾವ್ದೇ ರೀತಿ ಇದಿರಲ್ಲ. ಎಲ್ಲರನ್ನು ಕೇಳಿ ಮತ್ತೆ ಅವ್ರನ್ನ ಯಾರೆಲ್ಲ ಆರ್ಗ್ಯಾನಿಕ್ ಮಾಡ್ತಿದ್ದಾರೆ ಅಂತವ್ರಿಗೆ ಇಲ್ಲಿ ಅವಕಾಶ ಕೊಡ್ಲಾಗಿದೆ. ನಾನ್ ನೋಡ್ದಂಗೆ ಎಲ್ಲರೂ ಅದೇ ತರ ಇದ್ದಾರೆ, ಆರ್ಗ್ಯಾನಿಕ್ ಇದೆ ಫಾರ್ಮರ್ಸ್ ಇದ್ದಾರೆ. ಸೊ ಹಾಗಾಗಿ ಎಲ್ಲಾ ಗ್ರಾಹಕರು ಇಲ್ಲಿ ಕಬ್ಬನ್ ಪಾರ್ಕ್ ಅಲ್ಲಿ ಬಂದು ತಗೊಳ್ಳಿ. ಮತ್ತೆ ಎಲ್ಲಾ ವೆರೈಟೀಸ್ ಮಾವಿನ ಹಣ್ಣು ಸಿಗ್ತಾ ಇದೆ, ಸವಿರಿ ಅಂತ ಹೇಳಿ. ಏನ್ ಹೇಳ್ತಿದ್ದ ಅಂದ್ರೆ ಮೇಡಮ್, ಸೊ ಇವಾಗ ಯುದ್ಧ ನಡೆಯುವ ಸನ್ನಿವೇಶದಲ್ಲಿ ಈ ಒಂದು ಕೇಸರ್ ಅನ್ನೋ ಒಂದಂತೂ ವೆರೈಟಿನ ಈ ಸಲ ಇಂಡಿಯಾದಲ್ಲಿ ಬೆಂಗಳೂರಲ್ಲಿ ಮಾರಾಟ ಮಾಡ್ತಿದೆ. ಯಾಕಂದ್ರೆ ಅದರ್ವೈಸ್ ನೋಡಿದ್ರೆ ಎಲ್ಲ ಎಕ್ಸ್ಪೋರ್ಟ್ ಆಗ್ತೈತೆ ಅಂತ ಅವ್ರು ಹೇಳ್ತಿದ್ದಾರೆ. ಈ ಸಲ ನಮ್ಮ ಯುದ್ಧ ಹೊರ ಕಂಟ್ರಿಲಿ ಹೋಗ್ತಾ ಇಲ್ಲ, ಇಂಡಿಯಾದಲ್ಲಿ ಸೇಲ್ ಆಗ್ತಾ ಇದೆ ಅಂತ ಅವ್ರು ಹೇಳ್ತಿದ್ದಾರೆ. ಅಲ್ವಾ ಮೇಡಮ್? ಖಂಡಿತ ಯುದ್ಧ ಇರೋದ್ರಿಂದಾನೇ ನಮ್ಗೆ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ. ಕೇಸರ್ ಮ್ಯಾಂಗೋ ಇದುವರೆಗೂ ಎಲ್ಲೂ ಕೇಸರ್ ಮ್ಯಾಂಗೋ ಈ ತರ ಸ್ಟಾಲ್ ಗಳಲ್ಲಾಗ್ಲಿ ಔಟ್ ಸೈಡ್ ಅಲ್ಲಾಗಿ ಸಿಗ್ತಾ ಇರ್ಲಿಲ್ಲ. ಈ ಸಲ ಬಂದಿದೆ, ಎಲ್ಲರೂ ಬಂದಿಲ್ಲಿ ಪರ್ಚೇಸ್ ಮಾಡಿ ತಿಂದು ಖುಷಿ ಪಡಿ ಅಂತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇವಾಗ ಜಸ್ಟ್ ನೋಡುವಾಗ ಒಂದು ಸಾವಯವ ಮಾವು ಅಂತ ಬಂದವ ಅಲ್ಲಿ ಸ್ಟಾಲ್ ಅಲ್ಲಿ. ಯಾವ ತರ ಒಂದು ಸಾವಯವ ಮಾಡಿದಾರ ಏನಂತ ಅವ್ರಲ್ಲೇನ ಕೇಳ್ತೀನಿ, ಮತ್ತೆ ಅದ ನೇಮ್ ಬಂದ್ಬಿಟ್ಟು ಏನಂತ ಅವ್ರನ್ನ ಕೇಳ್ತೀನಿ. ನೋಡೋಣ ಬನ್ನಿ. ಏನ ನಿಮ್ಮ ಹೆಸರು? ಪುನೀತ್ ಅಂತ ಸರ್. ಸಾವಯವ ಅಂತ ಹಾಕಿದಾರ, ಏನ್ ಸಾವಯವ ಅಂದ್ರೆ ಕೆಮಿಕಲ್ ಹಾಕ್ತೆ ಹಣ್ಣು ಮಾಡೋದು. ಯಾವ ನಮ್ದು ಆಲ್ಗೂಡು, ಶ್ರೀರಂಗಪಟ್ಟಣ ತಾಲೂಕು. ಇದು ಮಾವಿನ ಟೇಸ್ಟ್ ತುಂಬಾ ಬೇರೆ ಟೇಸ್ಟ್ ಇರ್ತಾವ? ಟೇಸ್ಟ್ ಇರುತ್ತೆ ಮಾಮೂಲಿ, ಒಂದೊಂದು ಒಂದೊಂದು ಥರ. ಸರಿ ಸರ್, ಬೇರೆ ಬೇರೆ ಟೇಸ್ಟ್ ಇರುತ್ತೆ. ರಸಪುರಿ ಒಂಥರ, ಬಾದಾಮಿ ಒಂಥರ, ಮಲ್ಲಿಕ ಒಂಥರ. ಇವು ಯಾವ ಮಾವಿನನ್ನು? ಬಾದಾಮಿ. ಇವು ಬಾದಾಮಿ ಒಂದೇ ಟೈಪ್ ಇದೆ ನಿಮ್ಮ ಹತ್ರ? ಇಲ್ಲ, 3 ಟೈಪು. ಬರೀ ಈಗಿರೋದು ರೆಡಿ ಇರೋದು ಬತ್ರ ಬಾದಾಮಿ ಏನು ರೇಟ್ ಅಣ್ಣ ಇದ್ರದ್ದು? ಇದು 150, 200 ಹಂಗೆ ಮಾಡ್ತಿದ್ರು. ಇನ್ನು ಎಷ್ಟು ದಿನ ಇಲ್ಲಿ ಮೇಳ ನಡೀತಿದೆ? ಇದು ಎಷ್ಟು ಈ ತಿಂಗಳು 17 ಗಂಟ. 17 ತನಕ ಇಲ್ಲೇ ಸ್ಟಾಲ್ ಇರ್ತದ ನಿಮ್ಮ? ಇಲ್ಲೇ ಸ್ಟಾಲ್. ಮತ್ತೆ ಇದು ತಿನ್ಲಿಕ್ಕೆ ಸ್ವೀಟ್ ಆಗಿರ್ತದ? ಸ್ವೀಟ್ ಆಗಿರುತ್ತೆ, ಆದರೆ ನಾವು ಇದು ಹಣ್ಣಾಗಿರುತ್ತಾರಲ್ಲ, ಮಾಮೂಲಿ ಕಾಯಿನೆ ತರೋದು. ಒಂದು 4 ದಿನ 5 ದಿನ ಮನೇಲಿ ಇಟ್ಕೊಂಡು ತಿನ್ಬೇಕು. ಇಂಟರ್ಮೀಡಿಯೇಟ್ ಯಾರಲ್ಲ, ರೈತರು ಡೈರೆಕ್ಟ್ ರೈತರಿಂದನೇ ಮಾರ. ಥ್ಯಾಂಕ್ ಯು. ಇವಾಗ ನೀವು ನೋಡ್ತಾ ಇರೋಂಥ ಈ ಮ್ಯಾಂಗೋ ಸ್ಟಾಲ್ಸ್ಗಳನ್ನು ರೈತರಿಗಂತಾನೆ ಕಬ್ಬನ್ ಪಾರ್ಕಲ್ಲಿ ಗೌರ್ಮೆಂಟು ಚೆನ್ನಾಗಿ ಅರೇಂಜ್ಮೆಂಟ್ ಕೊಟ್ಟಿದೆ. ಇಲ್ಲಿ ರೈತರು ಎಲ್ಲ ಮಾರ್ಕೆಟಿಂಗ್ ಚೆನ್ನಾಗಿ ಮಾಡ್ಕೋತಾ ಇದ್ದಾರೆ. ನೀವು ಹೋಗಿ. ನೀವೇ ರೈತರಾ? ರೈತರು. ಯಾವ ಊರಂಕ? ನಾವು ಕಾಡನ್ಕುಪ್ಪೆ, ರಾಮನಾಥಪುರ ತಾಲೂಕು. ಯಾವ್ಯಾವ ಥರ ನಿಮ್ಮ ತೋಟದಲ್ಲಿ ಮಾವಿನ ಹಣ್ಣು ಬೆಳೆದಿದೆ? ಮಲ್ಲಿಕ, ಬಾದಾಮಿ, ಸೇಂದೂರ, ರಸಪುರಿ ಇಷ್ಟಿದೆ. ಅದು ಏನೇನು ಡಿಫ್ರೆಂಟ್ ರೇಟ್ ಏನಂತರ ಇದೆ ಈ ಸರ್? ತುಂಬ ರೇಟ್ ಕಡಿಮೆ ಆಗುತ್ತೆ ಸರ್ ಈ ಸತಿ. ತುಂಬ ರೇಟ್ ಈ ಸತಿ ತುಂಬ ಡಿಫ್ರೆನ್ಸ್ ಆಗೋಯ್ತು. ಮಳೆ ಇಲ್ಲದೆ ಕಾಯಿ ಡೆವಲಪ್ ಆಗಿಲ್ಲ, ಅದರಿಂದ ತುಂಬ ಕಡಿಮೆ ಆಗೋಯ್ತು. ಏನು 40, 50, 60 ಕಾಯಿ ತೋಡ್ತಾ ಇದೆ ಮಾರ್ಕೆಟಲ್ಲಿ. ಇಲ್ಲಿ ಬಂದು ಹಣ್ಣನ್ನು ಇಲ್ಲಿ ಬಂದು 100 ರೂಪಾಯಿ ಹೇಳ್ತಾ ಇದ್ದು, 100 ರೂಪಾಯಿ ತಗೋತಾರೆ. 80, 70, 100 ಕೊಡ್ತಾ ಇದ್ದೀವಿ. ಇಳುವರಿ ಯಾವ ಥರ ಬಂದಿದೆ ಇವತ್ತು? ತುಂಬ ಕಷ್ಟ ಅದು, ಇಳುವರಿ ಇಲ್ಲವೇ ಇಲ್ಲ. ಇವತ್ತೆಲ್ಲ 20% ಇಳುವರಿ ಇಲ್ಲ. ನೀವು ಹಾಕಿದ ಇನ್ವೆಸ್ಟ್ಮೆಂಟ್ಗೆ ಬೆಳೆ ಬಂದಿದೆಯಾ? ಬಂದಿಲ್ಲ ಸರ್, ಬಂದಿಲ್ಲ. ಬರೀ ಔಷಧಿ ಮಾಡಿದ್ದೀವಲ್ಲ, ಸ್ಪ್ರೇ ಮಾಡಿರೋದಕ್ಕೂ ಬಂದಿಲ್ಲ. ಇವಾಗ ಲಾಭದಲ್ಲಿದ್ದೀರಾ ಅಥವಾ ನಷ್ಟದಲ್ಲಿದ್ದೀರಾ? ನಷ್ಟದಲ್ಲಿದ್ದೀವಿ ಸರ್. ಇದು ಎಷ್ಟು ನಷ್ಟದಲ್ಲಿದ್ದೀರಾ? ಸುಮಾರು 100% ನಷ್ಟ ಇದ್ದೀವಿ. ಔಷಧಿಗೂ ಬಂದಿಲ್ವಲ್ಲ ಅಂದ್ರೆ ವ್ಯವಸಾಯ ಮಾಡಿ ಏನೂ ಆಗಿಲ್ಲ. ಮಳೆ ಇಲ್ಲದೆ ಇರೋದೇ ನಮ್ಮ ಕಾರಣ, ದೊಡ್ಡ ಕಾರಣ. ಔಷಧಿ ಕೊಡ್ತಾ ಇದಾರಲ್ಲ, ತುಂಬಾ ತೊಂದರೆ. ಔಷಧಿ ಕೊಡ್ತಾರೆ, ಮೋಸ ಕೊಡ್ತಾವ್ರೆ. ಆ ಔಷಧಿ ಹೊಡೆದಷ್ಟು ಕಾಯಿಲೆಗಳು ಜಾಸ್ತಿ ಆಗ್ತವೆ. ಮತ್ತೆ ಇವಾಗ ನೀವು ತಂದಿರೋದಿಲ್ಲ ಮಾರ್ಕೆಟಲ್ಲಿ ಯಾವ ರಂಗಲ್ಲಿ ನಿಮ್ದು? ಏನು ಸರ್, ಈಗ ಸೇಂದೂರ, ಬಾದಾಮಿ ತಂದಿದ್ವಿ, ಮಲ್ಲಿಕಾ ತಂದಿದ್ವಿ. ಒಂದು 80% ಮಾರಿದ್ವಿ, ಇನ್ನೊಂದು ಸ್ವಲ್ಪ ಐತೆ. ಯಾವೂರಿಂದ ಬಂದಿದ್ದೀರಾ? ನಾವು ರಾಮನಗರದಿಂದ ಸರ್. ಸರಿ. ತುಂಬ ಇನ್ನೂ 17 ತನಕ ಇಲ್ಲೇ ನಡೀತದೆ ಇದು ಮಾವಿನ ಹಣ್ಣು ಮೇಳು. ಬನ್ನಿ, ಎಲ್ಲ ರೈತರ ಹತ್ರನೇ ಡೈರೆಕ್ಟಾಗಿ ನೀವು ಖರೀದಿ ಮಾಡ್ಬೋದು. ಒಳ್ಳೆ ರೇಟಲ್ಲಿ ತಗೊಳ್ಳಿ, ರೈತರನ್ನ ಬೆಳೆಸಿ. ಥ್ಯಾಂಕ್ಸ್ ಅಂಕಲ್. ಥ್ಯಾಂಕ್ಸ್.
ಇವತ್ತು ನೆಕ್ಸ್ಟ್ ಇನ್ನೊಬ್ರ ಹತ್ರ ನಾನು ಇವಾಗ ರಿವ್ಯೂನ ಕೇಳ್ತೀನಿ. ಅವ್ರ ಹತ್ರ ತುಂಬ ಡಿಫ್ರೆಂಟ್ ಟೈಪ್ ಆದಂಥ ಮ್ಯಾಂಗೋಸ್ ಇದ್ದಾವೆ. ಅವ್ರ ರೈತರ ಹತ್ರನೇ ಇದ್ದಾವೆ. ಅವ್ರ ಹತ್ರ ನಾನು ಕೇಳ್ತೀನಿ ಯಾವ್ಯಾವ ಥರ ಇದ್ದಾವೆ, ಯಾವ್ಯಾವ ರೇಟ್ ಏನೇನಿದೆ ಅಂತ. ಬನ್ನಿ. ಏನ ನಿಮ್ಮ ಹೆಸರು? ಸರ್ ನನ್ನ ಹೆಸರು ರಘುನಂದ್ ಅಂತೇಳಿ. ಹಾಂ. ನಮ್ಮೂರು ಬಂದು ರಾಮನಗರ ಡಿಸ್ಟಿಕ್ಕು ಬೆಳಗುಂಬ. ಹಾಂ. ನಮ್ಮಲ್ಲಿ ಸುಮಾರು ಒಂದು 7-8 ಥರ ವೆರೈಟಿ ಇದ್ದು ಹಾಂ. ಬೆಳಗ್ಗೆಯಿಂದ ಎಲ್ಲ ಖಾಲಿಯಾಗಿದೆ. ಹಾಂ. ಈಗ ಆಲ್ಫಾನ್ಸೋ ಒಂದೇ ಒಂದು ವೆರೈಟಿ ಹೋಗ್ತಿದೆ. ಹಾಂ. ಪಬ್ಲಿಕ್ ರೆಸ್ಪಾನ್ಸ್ ಪರವಾಗಿಲ್ಲ ಸರ್, ಚೆನ್ನಾಗಿದೆ. ನಾಳೆಯಿಂದ 17 ಇನ್ನೂ 17 ತನಕ ನಡೀತದೆ. ಆ 17 ತನಕ ಏನು ಸ್ಟಾಕ್ ತರಿಸ್ತೀರಾ ಅಥವಾ? ತರಿಸ್ತೀವಿ. ಐಟಮ್ ಖಾಲಿ ಆದಂಗೆಲ್ಲ ಹೊಸ ಹೊಸ ಸ್ಟಾಕ್ ಬರ್ತಾ ಇರ್ತದೆ. ನಮ್ಮಲ್ಲಿ ಒಂದು 12-13 ವೆರೈಟಿ ಇದೆ. 12 ವೆರೈಟಿ. ರೇಟ್ ಏನೇನಿದೆ ಸರ್? 100 ರೂಪೀಸಿಂದ ಹಿಡಿದು 250ವರೆಗೂ ಇದೆ. 250. ಈ ಸಲ ಏನು ಬೆಳೆ ನಿಮ್ಮ ರೈತರಿಂದ ಅಂದರೆ ಬೆಳೆ ಚೆನ್ನಾಗಿದೆಯಾ ಅಥವಾ ಕ್ರಾಫ್ ತುಂಬ ಕಡಿಮೆ ಇದೆ ಸರ್. ಹಾಂ. ಮಳೆ ಕಡಿಮೆ ಇರೋದ್ರಿಂದ ಒಂದು 25-30% ಮಾತ್ರ ಕ್ರಾಫ್ ಐತೆ. ಅದರಿಂದ ಬೆಲೆ ಸ್ವಲ್ಪ ಜಾಸ್ತಿ ಅನ್ನಿಸ್ತದೆ ಕಸ್ಟಮರ್ ಗ್ರಾಹಕರಿಗೆ. ಆದರೆ ಬಟ್ ನಮಗೆ ಕ್ರಾಫ್ ತುಂಬ ಕಡಿಮೆ ಇದೆ. 100% ಇರೋ ಜಾಗದಲ್ಲಿ 25-30% ಕ್ರಾಫ್ ಐತೆ. ಬಟ್ 100% ಇದ್ದಾಗ ಎಷ್ಟು ಖರ್ಚು ಬರ್ತದೆ, 25-30% ಕ್ರಾಫ್ ಇದ್ದಾಗ ನಮ್ಗೆ ಅಷ್ಟೇ ಖರ್ಚು ಬರುತ್ತೆ. ನಾಳೆಯಿಂದ ಬರೋರಿಗೆ ಏನು ಅಂತ, ನಾಳೆಯಿಂದ ಬರ್ತಿರ್ತಾರಲ್ಲ ಗ್ರಾಹಕರು ತಗೋಗಿ, ಅವ್ರಿಗೆ ಏನು ಹೇಳ್ತೀರಾ? ಈಗ ನೀವು ಏನು ಮಾಡ್ತೀರಾ ಅಂದರೆ ಹೊಸ ವೆರೈಟಿನ ಟೇಸ್ಟ್ ಮಾಡಿ. ಯಾಕೆಂದರೆ ಅವಾಗಿಂದನೂ ನೀವು ಬಾದಾಮಿ, ರಸ್ಪುರಿ ಇದರಲ್ಲೇ ಇದ್ದೀರಾ. ಇನ್ನು ಹೊಸ ಹೊಸ ವೆರೈಟಿ ಇದೆ. ಮಲ್ಲಿಕಾ ಇದೆ, ಮಲ್ಗೋಬಾ ಇದೆ, ಬೇನಿಶಾ ಇದೆ, ಇಮಾಮ್ ಪಸಂದ್ ಇದೆ, ಶುಗರ್ ಬೇಬಿ ಇದೆ, ಮತ್ತು ತುಂಬ ವೆರೈಟಿ ಇದೆ. ಅದನ್ನೆಲ್ಲ ಒಂದೊಂದು ಟೇಸ್ಟ್ ಮಾಡಿ ಅದ್ರ ರಿಯಾಲಿಟಿ ಏನಂತ ತಿಳ್ಕೊಬೇಕು. ಈಗ ಏನಾಗ್ಬಿಟ್ಟಿದ್ದಾರೆ ಜನ ಎರಡೇ. ಈಗ ಒಂದು ತಲೆಮಾರು ಏನು ಮಾಡ್ತಾರೆ, ಜಾಸ್ತಿ ರಸ್ಪುರಿ ಇಷ್ಟಪಡ್ತಾರೆ. ಇನ್ನೊಂದು ತಲೆಮಾರು ಜಾಸ್ತಿ ಬಾದಾಮಿ ಇಷ್ಟಪಡ್ತಾರೆ. ಇನ್ನೊಂದು ತಲೆಮಾರು ಜಾಸ್ತಿ ಅಲ್ಫಾನ್ಸೋ ಇಷ್ಟಪಡ್ತಾರೆ. ಹಂಗಾಗಿ ಹೊಸ ವೆರೈಟಿ ಏನು ಬಂದಿದೆ ಅದೆಲ್ಲ ನಿಮ್ಗೆ ಟೇಸ್ಟ್ ಮಾಡಿದ್ರೆ ಯಾವ ಮ್ಯಾಂಗೋದಲ್ಲಿ ಯಾವ ಮ್ಯಾಂಗೋನು ಉಳಿ ಬರಲ್ಲ ಸರ್. ಅದು ಕಾಯಿ ಮೆಚೂರ್ಡ್ ಆಗೋವರೆಗೂ ಬಿಡಬೇಕು. ಪ್ಲಸ್ ನಾವು ರೈತರು ಕಾಯಿ ಮೆಚೂರ್ಡ್ ಆಗೋವರೆಗೂ ಮೊದಲೇ ಕಟ್ ಮಾಡ್ಬಿಡ್ದು. ಗ್ರಾಹಕರು ಫುಲ್ ಹಣ್ಣಾಗೋವರೆಗೂ ತಿನ್ನಬಾರ್ದು. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಒಂದೇ ಥರ ಮಾವಿನ ಹಣ್ಣೆಲ್ಲ ಡಿಫ್ರೆಂಟ್ ಟೈಪಲ್ಲಿ ಇದೆ. ಡಿಫ್ರೆಂಟ್ ಟೈಪನ್ನು ತೊಗೊಂಡು ಬಂದು ಟೇಸ್ಟ್ ಮಾಡಿ ಅಂತ ಅವ್ರು ಹೇಳ್ತಿದ್ದಾರೆ. ಅವ್ರ ರೈತರಿಂದನೇ ನಾನು ಮಾತಾಡ್ಸಿದ್ದೀನಿ ನಿಮಗೆ. ಯಾಕಂದರೆ ಅವ್ರು ಹೇಳೋ ಪ್ರಕಾರ ಆದರೆ ಕಾಯಿ ಗಿಡದಲ್ಲಿ ಹಣ್ಣಾಗಿ ಅದು ಭಾರಕ್ಕೆ ಬಂದ ಮೇಲೆ ತಂದು ತಿನ್ನೋದಂತ ಅವ್ರದ್ದೊಂದು ಅನಿಸಿಕೆ ಅಲ್ವಾ? ಹೌದು ಸರ್. ಇಲ್ಲಾಂದ್ರೆ ಏನಾಗ್ತದೆ ಅಂದರೆ ಈಗ ಹಸಿ ಕಾಯಿ ಅದ ಇಲ್ದಿರೋ ಕಾಯಿ ಕಿತ್ತರೆ ನಾವು ಕಾರ್ಬೇಡ್ ಹಾಕ್ಬೇಕು. ಕಾರ್ಬೇಡ್ ಹಾಕ್ದಾಗ ನೋಡಿ ಇಷ್ಟು ಹಣ್ಣು ಇಷ್ಟು ಕಲರ್ ಇದೆ, ಇದು ಫುಲ್ ಟೈಟ್ ಇದೆ. ಕಾರ್ಬೇಡ್ ಹಾಕ್ದಾಗ ಕಲರ್ ಜಾಸ್ತಿ ಇರ್ತದೆ, ಹಣ್ಣು ತುಂಬಾ ಮಿತು ಇರ್ತದೆ. ಅದು ಲೈಫ್ ಕಡಿಮೆ. ವಿತೌಟ್ ಕಾರ್ಬೇಡಲ್ಲಿ ಲೈಫ್ ಜಾಸ್ತಿ. ಅದನ್ನ ನಾವು ಹಣ್ಣಾಗೋವರೆಗೂ ಬಿಡಬೇಕು. ಇಲ್ಲಿ ನಮ್ಮಲ್ಲಿ ಬಂದಾಗ ಏನು ಮಾಡ್ತಾರೆ ಕಸ್ಟಮರ್ ಗ್ರಾಹಕರು ಏನು ಮಾಡ್ತಾರೆ ಅಂದರೆ, ಸರ್ ರೆಡಿ ಟು ಈಟ್ ಕೊಡಿ ಅಂತ ಕೇಳ್ತಾರೆ. ಬಟ್ ರೆಡಿ ಟು ಈಟ್ ನಾವು ಕ್ಯಾರಿ ಮಾಡೋಕ್ಕಾಗಲ್ಲ ಟ್ರೇಯಲ್ಲಿ. ಯಾಕೆಂದರೆ ಹಣ್ಣೆಲ್ಲ ಮೆತ್ತು ಬಂದ್ಬಿಡ್ತದೆ. ನಮ್ಮಲ್ಲಿ ನೀವೇನೇ ತಗೋದ್ರೂ 1 ದಿನ 2 ದಿನ ವೆಯ್ಟ್ ಮಾಡಿ ತಿನ್ನಲೇಬೇಕು. ರೆಡಿ ಟು ಈಟ್ ತಂದರೆ ಹಣ್ಣು ನಿಮಗೂ ಡ್ಯಾಮೇಜ್ ಬರ್ತದೆ, ನಮಗೂ ಡ್ಯಾಮೇಜ್ ಬರ್ತದೆ. ಅದರಿಂದ ಗ್ರಾಹಕರಿಗೆಲ್ಲ ಏನು ಹೇಳ್ತೀವಿ ಅಂದರೆ, ರೆಡಿ ಟು ಈಟ್ ಎಲ್ಲ ಗ್ರಾಹಕರು ನಾವು ರೈತರು ರೆಡಿ ಟು ಈಟ್ ತರೋಕ್ಕಾಗಲ್ಲ. 1 ದಿನ 2 ದಿನ ಬಿಡ್ತೀನಿ ನಿಮಗೆ ಅಲ್ಲೇ ಬರುತ್ತೆ. ನೀವೇನು ಮಾಡ್ತೀರಾ, ಈಗ ತಗೋಗ್ತೀರಾ, ನಾವು ಇಲ್ಲಿ ಯಾವುದೋ ಒಂದು ಸ್ಯಾಂಪಲ್ ಕೊಟ್ಟಿರ್ತೀವಿ, ರೆಡಿ ಟು ಈಟ್ ಇರ್ತದೆ, ಅದು ಸ್ಯಾಂಪಲ್ ಕೊಡ್ತೀವಿ, ನಿಮ್ಗೆ ಹೇಳಿರ್ತೀವಿ. ನೀವೇನು ಮಾಡ್ತೀರಾ, ಮನೆಗೆ ತಗೋಗ್ತೀರಾ, ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡ್ಬಿಡ್ತೀರಾ. ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡಿದಾಗ ಏನಾಗುತ್ತದೆ, ಅದು ಹಣ್ಣು ಬರಲ್ಲ ಫ್ರಿಜ್ಜಲ್ಲಿ. ಅದು ಮ್ಯಾಂಗೋ ಏನಂದರೆ ಯಾವಾಗಲೂ ಹೀಟಲ್ಲೇ ಹಣ್ಣಾಗಬೇಕು. ಆ ಮ್ಯಾಂಗೋ ಬರೋದು ಅದು ಅಷ್ಟೇ. ಮಳೆಗಾಲದಲ್ಲಿ ಮ್ಯಾಂಗೋ ಬರಲ್ಲ, ಫ್ಲವರ್ ಸೆಟ್ಟಿಂಗ್ ಆಗಲ್ಲ. ಬರೋದೇ ಅದು ಬೇಸಿಗೆಗಾಲದಲ್ಲಿ, ಜನವರಿ ಡಿಸೆಂಬರ್ ಎಂಡಲ್ಲೇ ಅದು ಫ್ಲವರ್ ಸೆಟ್ಟಿಂಗ್ ಆಗೋದು. ಅದರಿಂದ ಅದೇನು ಮಾಡ್ತದೆ, ಬರುವಾಗಲೇ ಹೀಟಲ್ಲೇ ಬರೋದು. ಅದು ತಿನ್ಬೇಕಾದ್ರೆ ನಾವು ಕೋಲ್ಡಲ್ಲಿ ತಿನ್ನಬೇಕು. ತಿನ್ಬೇಕಾದ್ರೆ ನೀವೇನು ಮಾಡ್ತೀರಿ, ಹಣ್ಣು ಅದ ಬಂತ 1 ಅವರ್ ಫ್ರಿಜ್ಜಲ್ಲಿ ಇಡಿ. ನೀವು ತಿನ್ನೋವಂಥ ಹಣ್ಣು ಎಷ್ಟು ತಿಂತೀರಿ, ಮಿನಿಮಮ್ ಒಂದು 5 ಜನ ಇದ್ದೀರಾ, ಒಂದು 5 ಪೀಸ್ ತಿಂತೀರಾ, ಅದನ್ನ ತಗೋಗಿ 1 ಅವರ್ ಫ್ರಿಜ್ಜಲ್ಲಿ ಇಡಿ. 1 ಅವರ್ ಬಿಟ್ಮೇಲೆ ತಗೊಳ್ರಿ, ಹಣ್ಣು ಕೋಳಾಗುತ್ತದೆ, ಆಮೇಲೆ ತಿನ್ನಿ. ಮಿಕ್ಕದನ್ನ ನೀವು ಅಷ್ಟೇ ಔಟ್ಸೈಡಲ್ಲಿ ಇಟ್ಕೊಳ್ಳಿ. ಯಾವುದೇ ಬಾಸ್ಕೆಟ್ ಆಗಲಿ, ಯಾವುದೇ ಅಕ್ಕಿ ಬುಟ್ಟೆಲ್ ಆಗಲಿ, ಯಾವುದೇ ಕವರ್ ಕಟ್ ಆಗಲಿ ಇಟ್ಕೊಂಡು ಮಾಡಬೇಡಿ. ತಗೋಬಿಟ್ಟು ಏನು ಮಾಡ್ತೀರಾ, ಒಂದು ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಟೇಬಲ್ ಮೇಲೆ ಜೋಡಿಸಿ ಇಡಿ. ಯಾವ್ದು ಹಣ್ಣು ಸ್ಮೂತ್ ಬರ್ತದೆ ಅದನ್ನ ಕಟ್ ಮಾಡಿ. ಸ್ವಲ್ಪ ಗಟ್ಟಿರೋದ 1 ದಿನ 2 ದಿನ ವೆಯ್ಟ್ ಮಾಡ್ಬಿಡ್ತೀನಿ. ನಮ್ಮ ಗ್ರಾಹಕರು ಏನು ಮಾಡ್ತಾರೆ, ತಗೋಯ್ತಾರೆ. ನೋಡಿದ್ರಲ್ಲ, ಇವಾಗ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಮಾವಿನ ಹಣ್ಣು ಕೂಡ ನ್ಯಾಚುರಲ್ ಆಗಿ ಹಣ್ಣಾಗಿದ್ದನ್ನು ತಿನ್ನಿ, ರೆಡಿ ಟು ಈಟ್ ಅಂತ ತಿನ್ನಬೇಡಿ ಅಂತ ರೈತರು ಹೇಳ್ತಿದ್ದಾರೆ. ಯಾಕಂದರೆ ನೀವು ವೇಟ್ ಮಾಡಿ 1-2 ದಿನ, ಅದಾದಮೇಲೆ ಹಣ್ಣಾದ್ಮೇಲೆ ತಿನ್ನಿ ಅಂತ ಅವ್ರು ಹೇಳ್ತಿದ್ದಾರೆ. ಯಾಕಂದರೆ ಒಳ್ಳೆಯದು. ಒಮ್ಮೆ ನೀವು ಹೋಗಿ ಸ್ಪೀಡಲ್ಲಿ ಹುಡುಗರು ಬೇಡ್ತಿದ್ದಾರೆ, ಮಕ್ಕಳು ಬೇಡ್ತಿದ್ದಾರೆ ಅಂತ ಕೊಡಬೇಡಿ. ಒಯ್ದು 1-2 ದಿವಸ ಸ್ವೀಟಲ್ಲಿ ಹಣ್ಣಾದ್ಮೇಲೆ ತಿನ್ನಿ ಅಂತ ಅವ್ರು ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಇವಾಗ ಇನ್ನೊಬ್ಬರು ರೈತರ ಹತ್ರ ನಾನು ರಿವ್ಯೂ ಕೇಳ್ತೀನಿ. ಅವ್ರ ತೋಟದಲ್ಲಿ ಬೆಳೆದಿರುವಂಥ ಒಂದು ಮಾವಿನ ಹಣ್ಣನ್ನು ಇವತ್ತು ಕಬ್ಬನ್ ಪಾರ್ಕಲ್ಲಿ ಮೇಳ ನಡೆದ್ರೆ ಅಲ್ಲಿ ತಂದಿದ್ದಾರೆ ಅವರು. ಅವ್ರನ್ನ ರಿವ್ಯೂ ಕೇಳ್ತೀನಿ, ಯಾವ್ಯಾವ ಟೈಪ್ಸು ಮತ್ತು ಯಾವ್ಯಾವ ಒಂದು ರೇಟ್ ಇದೆ ಅಂತ ಅವ್ರ ಹತ್ರ ನಿಮಗೆ ಕೇಳಿಸ್ತೀನಿ. ಇವಾಗ ಬನ್ನಿ. ಹಾಯ್ ಅಂಕಲ್, ಏನು ಹೆಸರು ಅಂಕಲ್? ನಮ್ಮದು ಶಿವಪ್ರಸಾದ್ ಅಂತ. ನಾವು ಮಾವು ಬೆಳೆಗಾರ ಇದಕ್ಕೆ ಬಂದಿದ್ದು ಮೇಳಕ್ಕೆ. ಇಲ್ಲಿ ನಮ್ಮ ಸಾತ್ನೂರು ಹೋಬಳಿಯಿಂದ ಕನಕಪುರ ರೂಪಚಂದ್ರ, ಸಾತ್ನೂರು ಹೋಬಳಿ, ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ. ಇವಾಗ ನಾವು ಬೆಳೆದಿರುವಂಥ ಹಣ್ಣು ತಗೊಂಬಂದು ಇಲ್ಲಿ ಮಾರ್ತಾ ಇದ್ದೀವಿ. ಇವು ಯಾವ? ಇದು ಬಾದಾಮಿ ಹಣ್ಣು, ರಸ್ಪುರಿ ಹಣ್ಣು, ಮಲ್ಗೋಬಾ, ಸ್ವಾತಪುರಿ, ಬೈಗನ್ಪಲ್ಲಿ, ಸೇಂದೂರ, ರಸ್ಪುರಿ, ಮಲ್ಲಿಕಾ,
ಮತ್ತೆ ಇದು ಶ್ವಾತಾಪುರಿ ಅದು ಸರ್. ತೋತಾಪುರಿ ಹಾಂ, ತೋತಾಪುರಿ ಇಲ್ವಾ? ಶ್ವಾತಾಪುರಿ ರಸ್ಪುರಿ. ತೋತಾಪುರಿ ಅಂತ ಬರಲ್ವಾ? ಶ್ವಾತಾಪುರಿ, ಇದೇ ಕನ್ಫ್ಯೂಸ್ ಮಾಡ್ಕೊಂಡ ಶ್ವಾತಾಪುರಿ. ತೋತಾಪುರಿ ನಾಟ್ ತೋತಾಪುರಿ. ಅದು ರಸ್ಪುರಿ, ಕಸಿ ಹಣ್ಣದು. ಕಸಿ ಹಣ್ಣು ಅಂತ ಹೇಳ್ತಾರೆ ಅದನ್ನ. ಇವಾಗ ರೈತರಿಂದ ಬಂದಿರೋದು ಡೈರೆಕ್ಟ್ ಅದು. ಡೈರೆಕ್ಟ್ ನಮ್ದು ಬೆಳೆದಂತ ಬೆಳೆ ಬಂದಿರೋದು ಇಲ್ಲಿ ತಗೊಂಡು ಬಂದು ಮಾರಾಟ ಮಾಡ್ತಾರೆ. ಇವಾಗ ಗ್ರಾಹಕರು ಇಲ್ಲಿ ಬಂದು ನಿಮ್ಗೆ ಮಾವಿನ ತಗೋಬೇಕಾದ್ರೆ ಏನ್ ಹೇಳ್ತೀರಾ ಅವ್ರಿಗೆ? ಇನ್ನು ಒಂದು 17ನೇ ತಾರೀಕು ಗಂಟೆ ಏನೋ ಕೊಟ್ಟವ್ರೆ, ಅಲ್ಲಿ ಗಂಟೆ ನಡೀತದೆ. ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ. ಹೇಗಿದೆ ವ್ಯಾಪಾರ ಎಲ್ಲ ನಿಮ್ದು ಇವಾಗ? ವ್ಯಾಪಾರ ಚೆನ್ನಾಗೈತೆ ಸರ್, ಪರವಾಗಿಲ್ಲ. ಬೆಳೆ ಈ ಸಲ ಹೇಗಿದೆ? ಬೆಳೆ ಬಿಸಿಲು ತಾಪದಿಂದ ಒಂದ್ ಸ್ವಲ್ಪ ಎಲ್ಲ ಉದುರು ಬಿಡ್ತು. ಬರ್ಬೇಕಿತ್ತ ಅಥವಾ ಇನ್ನು ಬೆಳೆ ಬರ್ಬೇಕಾಯ್ತು. ಮಳೆ ಮಳೆಯಿಂದ ನಮ್ಗೆ ಸ್ವಲ್ಪ ಮಳೆ ಬೇಕಿತ್ತು ಈ ಸಲ. ಮಳೆ ಬೇಕಿತ್ತು. ಆಮೇಲೆ ಒಂದ್ ಸ್ವಲ್ಪ ಇದಕ್ಕೆ ಔಷಧಿನೂ ಮಾಡುವ ಕಂಡಿಡ್ದಿಲ್ಲ ಸರ್. ಇದಕ್ಕೆ ಮಾವಿನ ತೋಟಕ್ಕೆ ಅದು ಒಂದ್ ಸ್ವಲ್ಪ ಲೆದರ್ ಚೇಂಜ್ ಆಯ್ತು. ಅದರಿಂದ ಮಂಗೋಪ್ ಅಂತ ಅದು ಬಿದ್ಬಿಟ್ಟು ಒಂದ್ ಸ್ವಲ್ಪ ಎಲ್ಲ ಹೂವು ಎಲ್ಲ ಕತ್ತರಿಸಿ ಹೋಗ್ಬಿಡ್ತು. ಎಷ್ಟು ಎಕರೆ ಇದೆ ಹಾಕಿದ್ರೆ ಅಂಕಲ್ ಮ್ಯಾಂಗೋ? ನಮ್ದು ಒಂದು 40 ಎಕರೆ. 40 ಎಕರೆ 40 to 50 ಎಕರೆ ಅಲ್ಲಿ ಮಾವಿನನ್ನು ರೈತರು ಬೆಳೀತಿದ್ದಾರೆ. ರೈತರ ಹತ್ರ ಬಂದು ಡೈರೆಕ್ಟ್ ನೀವು ತಗೊಳ್ಳಿ. ಚೆನ್ನಾಗಿರೋ ಹಣ್ಣು. ಎಲ್ಲರೂ ಇನ್ನೂ 17ವರೆಗೆ ಬೆಂಗಳೂರಲ್ಲಿ ಮೇಳ ನಡೀತಾ ಇರ್ತದೆ ಕಬ್ಬಿನ ಪಾರ್ಕಲ್ಲಿ. ನೀವು ಬಂದು ಡೈರೆಕ್ಟ್ ಆಗಿ ರೈತರ ಹತ್ರ ತಗೊಳ್ಳಿ, ಯಾಕಂದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಯಾರು ಓಕೆ, ಥ್ಯಾಂಕ್ ಯು. ಇವಾಗ ಇನ್ನೊಬ್ರು ರೈತರ ಹತ್ರ ನಾನು ರಿವ್ಯೂ ಕೇಳ್ತೀನಿ. ಅವರು ಡೈರೆಕ್ಟ್ ರೈತರಿಂದನೇ ಗ್ರಾಹಕರಿಗೆ ಸೆಲ್ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಯಾವ್ಯಾವ ಥರ ಡಿಫ್ರೆಂಟ್ ಆದ ಮಾವಿನ ಇದೆಯಾ ಅಥವಾ ಏನೇನು ರೇಟ್ ಇದೆ ಅಂತ, ಇನ್ನೂ ಎಷ್ಟು ದಿನ ಮೇಳ ನಡೀತಿದೆ ಅಂತ ಅವ್ನು ಕೇಳ್ತೀನಿ. ಬನ್ನಿ. ನಿಮ್ಮ ಹೆಸರು ಏನು ಸರ್? ನಮಸ್ತೆ, ಸುನಿಲ್ ಅಂತ. ರಾಮನಗರದಿಂದ ಬಂದಿದ್ದೀವಿ, ಕವಣಾಪುರ, ರಾಮನಗರ ಪಕ್ಕ. ಮೊನ್ನೆಯಿಂದ ಮೇಳ ನಡೀತಾ ಇದೆ 8ನೇ ತಾರೀಕಿಂದ. ನಮ್ಮ ಹತ್ರ 4-5 ರೀತಿ ವೆರೈಟಿ ಇದೆ. ಬಾದಾಮಿ, ಸೇಂದೂರ, ರಸ್ಪುರಿ ಮತ್ತೆ ಸಿರಿ ಅಂತ ಬಂದಿದೆ. ರೇಟ್ ಅಲ್ವಾ? ರೇಟು ಸಿಂಧೂರ 100 ರೂಪಾಯಿ ಕೊಡ್ತಾ ಇದ್ದೀನಿ ನಾನು. ಸಿಂಧೂರ ಯಾಕೆ 100 ರೂಪಾಯಿ ಅಂತ ಅಂದರೆ ಒಳ್ಳೆ ಸೈಜ್ ಇದೆ ನಮ್ಮದು, ತುಂಬ ಒಳ್ಳೆ ಸೈಜ್ ಇದೆ ಮತ್ತು ಒಳ್ಳೆ ಟೇಸ್ಟ್ ಬರುತ್ತೆ. ನೀವು ಆ್ಯಕ್ಚುಲಾಗಿ ಇಲ್ಲಿ ಎಲ್ಲೇ ಸುತ್ತ ನೋಡಿದ್ರು 400 ಗ್ರಾಮ್ 420 ಗ್ರಾಮ್ ಬರುತ್ತೆ ಒಂದು ಕಾಯಿ. 350 ಗ್ರಾಮ್ ಬರುತ್ತೆ. ದೊಡ್ಡ ಕಾಯಿ ಇದು ಸಿಂಧೂರ ಅಂತ ನಾನು 100 ರೂಪಾಯಿ ಕೊಡ್ತಾ ಇದ್ದೀನಿ. 350 ಗ್ರಾಮ್. ಇನ್ನು ಮತ್ತೆ ಡಿಫ್ರೆಂಟ್ ಆದಂತ ಬೇರೆ ಬಾದಾಮಿ ಇದೆ, 150 ರೂಪಾಯಿ ಬಾದಾಮಿ ಕೊಡ್ತಾ ಇದೀವಿ. ಮತ್ತೆ ರಸ್ಪುರಿ 80 ರೂಪಾಯಿ ಕೊಡ್ತಾ ಇದೀವಿ. ರಸ್ಪುರಿ ಸಿರಿ ಅಂತ ಅಂದ್ಬಿಟ್ಟು ಅದೊಂದು 80 ರೂಪಾಯಿ 100 ರೂಪಾಯಿ ಕೊಡ್ತಾ ಇದೀವಿ. ಇವಾಗ ನೋಡುವಾಗೆ ಈ ಸಲ ಒಂದು ಮಾವಿನ ಬೆಳೆ ಬಂದಿದೆ ರೈತರಿಗೆ ಕರ್ನಾಟಕದಲ್ಲಿ. ಏನ್ ಲಾಭದಲ್ಲಿ ಇದಾರ ಅಥವಾ ಹೆಂಗಿದಾರ ಅಂತ ಕೇಳ್ತೀನಿ. ಯಾವ ತರ ಇದೆ ಬೆಳೆ? ಸ್ವಲ್ಪ ಕಡಿಮೆನೇ ಇದೆ. ವಾತಾವರಣ ಹವಾಮಾನ ವೈಪರೀತ್ಯದಿಂದ ಬೆಳೆ ತುಂಬಾ ಕಡಿಮೆ ಇದೆ. ಸ್ವಲ್ಪ ರೈತರು ಏನು ಮಾಡೋಕ್ಕಾಗಲ್ಲ, ಏನಿದೆ ಅದನ್ನ ಮಾಡ್ಕೋಬೇಕು. ಒಬ್ಬ ನೌಕರ ಆದ್ರೆ, ಕಾಯಂ ನೌಕರಾತಿ ಇದ್ರೆ ಅವ್ರಿಗೆ ಒಂದಿಷ್ಟು ಅಂತ ಕನ್ಫರ್ಮ್ ಇದ್ದೇ ಇರುತ್ತೆ, ಇಷ್ಟು ಸಂಬಳ ಅಂತ ಇರುತ್ತೆ. ರೈತರಿಗೆ ಯಾವುದೇ ರೀತಿಯಾದಂತ ಇದಿಲ್ಲ, ಅವ್ರಿಗೆ ಬೆಂಬಲ ಬೆಲೆ ಏನು ಸಿಗ್ತಾ ಇಲ್ಲ ಸರಿಯಾಗಿ ಮಾರ್ಕೆಟ್ಗಳಲ್ಲಿ. ಈ ರೀತಿಯಾದ ಮೇಳಗಳಲ್ಲಿ ಜನಗಳು ದಯವಿಟ್ಟು ಒಂದು ಸ್ವಲ್ಪ ಬಂದು ರೈತರ ಹತ್ರ ಪರ್ಚೇಸ್ ಮಾಡಿದ್ರೆ, ನೇರವಾಗಿ ಪರ್ಚೇಸ್ ಮಾಡಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಭಾಳ. ರೈತರು ಮಾರ್ಕೆಟ್ಗೆ ಹೋಗಿ ಕೊಟ್ರೆ ಅರ್ಧ ಬೆಲೆನೆ, ಭಾಳ ಕಷ್ಟ ಆಗುತ್ತೆ. ಯಾಕೆಂದ್ರೆ ನಮ್ಮ ಮೇಲೆ ಅವ್ರು ಸವಾರಿ ಮಾಡ್ತಾರೆ. ಇಲ್ಲಿ ನಾವು ಗ್ರಾಹಕರಿಗೆ ಏನಂತ ಅಂದ್ರೆ, ನಾವು ಇರೋ ಕಷ್ಟ ಸುಖ ಹೇಳ್ಕೊಂಡು ಗೊತ್ತಿಲ್ಲ, ರುಚಿ ಮೇಲೆ ತಗೋತಾರೆ ಸರ್. ನೀವುಗಳು ಏನಾದರೂ ಈ ಸಲ ಮ್ಯಾಂಗೋ ಸೀಸನ್ನ ಮಿಸ್ ಮಾಡಿದ್ರೆ ಇವಾಗಲೇ ಹೋಗಿ ಮ್ಯಾಂಗೋನ ಬೈ ಮಾಡಿ ತಿನ್ನಿ, ಎಂಜಾಯ್ ಮಾಡಿ. ಈ ವಿಡಿಯೋನ ನೀವು ನೋಡಿದ್ರೆಲ್ಲ ಖುಷಿ ಪಟ್ಟಿದ್ರಿ ಅಂತ ನಾನು ಅನ್ಕೋತೀನಿ. ಖಂಡಿತವಾಗಿ ಈ ವಿಡಿಯೋದಲ್ಲಿ ರೈತರದ್ದು ಒಂದು ಕಷ್ಟ ಕೂಡ ಅವ್ರು ಹೇಳಿದ್ದಾರೆ. ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.